ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನ. 2 ವಾರದ ಹಿಂದೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನಲ್ಲಿ ಸುರಿದ ಆಲಿಕಲ್ಲು ಮಳೆಯಿಂದಾಗಿ ಹಿಂಗಾರು ಹಾಗೂ ತೋಟಗಾರಿಕೆ ಬೆಳೆಗಳಿಗೆ ತೀವ್ರ ಹಾನಿಯಾಗಿದ್ದು ರೈತರಿಗೆ ಹಾನಿಗೆ ಅನುಗುಣವಾಗಿ ಪರಿಹಾರ ಒದಗಿಸಬೇಕು ಅಂತ ಭಾರತೀಯ ಕಿಸಾನ್ ಸಂಘದ ಬಸವಕಲ್ಯಾಣ ತಾಲೂಕು ಘಟಕದ ವತಿಯಿಂದ ಬಸವಕಲ್ಯಾಣ ತಹಶೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಭಾರತೀಯ ಕಿಸಾನ್ ಸಂಘದ ಬಸವಕಲ್ಯಾಣ ತಾಲೂಕು ಘಟಕದ ಅಧ್ಯಕ್ಷರಾದ ಶರಣಪ್ಪ ವಿ ದಾನ ಅವರ ನೇತೃತ್ವದಲ್ಲಿ ಇಂದು ಬಸವಕಲ್ಯಾಣ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಅಕಾಲಿಕ ಸುರಿದ ಆಲಿಕಲ್ಲು ಮಳೆಯಿಂದಾಗಿ ಹಿಂಗಾರು ಹಾಗೂ ತೋಟಗಾರಿಕಾ ಬೆಳೆಗಳಿಗೆ ತೀವ್ರ ಹಾನಿಯಾಗಿದೆ. ಅದರಿಂದ ಈ ಕೂಡಲೇ ಸರ್ವೆ ನಡೆಸಿ ಹಾನಿಗೊಳಗಾದಂಥ ಪ್ರದೇಶಗಳಿಗೆ ಹಾಗೂ ಪ್ರಮಾಣದ ಅನುಗುಣವಾಗಿ ರೈತರಿಗೆ ಪರಿಹಾರವನ್ನು ಒದಗಿಸಬೇಕು ಅಂತ ಮನವಿಯನ್ನು ನೀಡಲಾಯಿತು. ಸರ್ವೆ ಮಾಡಿಸಿ ರೈತರಿಗೆ ಏನು ಅನುಕೂಲ ಮಾಡಿಕೊಡ್ತೀರಿ ಮಾಡ್ಕೊಡಕ್ಕೆ ವ್ಯವಸ್ಥೆ ಮಾಡಿ. ಔರಾದ್ ಪಟ್ಟಣದಲ್ಲಿ ಕುಡಿಯುವ ನೀರು ಹರಿಸದಿದ್ದರೆ ಅಮರಣ ಉಪವಾಸ ಸತ್ಯಾಗ್ರಹ ಹೂಡಲಾಗುವುದು ಅಂತ ಸಾಮಾಜಿಕ ಕಾರ್ಯಕರ್ತ ಗುರುನಾಥ್ ಒಡ್ಡೆ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಗೆ ತಿಳಿಸಿದ್ದಾರೆ. ಹಲ್ಲಳ್ಳಿಯಲ್ಲಿನ ನೀರಿನ ಮೋಟಾರ್ ಸುಟ್ಟಿದೆ ಎಂದು ವಾರದ ಹಿಂದೆ ಸರಬರಾಜು ನಿಂತುಹೋಗಿದೆ. ನಾಗರಿಕರು ಬೇಸಿಗೆಯಲ್ಲಿ ತೀವ್ರ ನೀರಿನ ಸಮಸ್ಯೆ ಎದುರಿಸುತ್ತಿದ್ದಾರೆ. ತಾಲೂಕು, ಜಿಲ್ಲಾಡಳಿತ, ಸ್ಥಳೀಯ ಪಟ್ಟಣ ಪಂಚಾಯಿತಿ ಅಲ್ಲದೆ ಜನಪ್ರತಿನಿಧಿಗಳು ಕಣ್ಮುಚ್ಚಿಕೊಂಡು ಕೂತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಅನುದಾನದಲ್ಲಿ ಪರಿಹಾರ ಮೋಟಾರ್ ವ್ಯವಸ್ಥೆ ಮಾಡಿಕೊಳ್ಳದೆ ಅಧಿಕಾರಿಗಳು ನೀರು ಪೂರೈಸುವಲ್ಲಿ ಚೆಲ್ಲಾಟವಾಡುತ್ತಿದ್ದಾರೆ. ಪಟ್ಟಣಕ್ಕೆ ಅನೇಕ ರೀತಿಯ ನೀರಿನ ಮೂಲಗಳಿದ್ದು ಅದರ ಸದುಪಯೋಗ ಪಡೆಯುವ ಅರಿವು ಅಧಿಕಾರಿಗಳಿಗಿಲ್ಲ. ಇನ್ನು ತೇಗಂಪುರ ಕೆರೆಯ ಒಳಗೆ ತೋಡಿರುವ ಬಾವಿಯ ನೀರು ಸಮರ್ಪಕವಾಗಿ ಬಳಸಿಕೊಳ್ಳುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಸೋಮವಾರದ ಒಳಗೆ ಕುಡಿಯುವ ನೀರು ಹರಿಸದಿದ್ದರೆ ಭವಾನಿ ಬಿಜಲ್ಗಾಂವ್ ಗ್ರಾಮದಲ್ಲಿನ ಜನಸೇವಾ ಕೇಂದ್ರದಲ್ಲಿ ಅಮರಣ ಉಪವಾಸ ಸತ್ಯಾಗ್ರಹ ಹೂಡಲಾಗುವುದು ಅಂತ ಎಚ್ಚರಿಸಿದ್ದಾರೆ. ನಾನು ಗುರುನಾಥ್ ಒಡ್ಡೆ. ನಾನು ಬೀದರ್ ಜಿಲ್ಲೆಯ ಔರಾದ್ ವಿಧಾನಸಭಾ ಕ್ಷೇತ್ರದ ಔರಾದ್ ತಾಲೂಕಾ ಕೇಂದ್ರದಲ್ಲಿ ಔರಾದ್ ಪಟ್ಟಣ ಪಂಚಾಯತಿಯ ಕಚೇರಿ ಎದುರುಗಡೆಯಿಂದ ಮಾತನಾಡ್ತಾ ಇದ್ದೀನಿ. ಔರಾದ ಪಟ್ಟಣದಲ್ಲಿ ಕಳೆದ 8ರಿಂದ 10 ದಿವಸಗಳಿಂದ ಕೆಲವು ಓಣಿಗಳಲ್ಲಿ 8 ದಿವಸ, ಕೆಲವು ಓಣಿಗಳಲ್ಲಿ 10 ದಿವಸದಿಂದ ಕುಡಿಯ ನೀರು ಸರಬರಾಜು ಆಗುತ್ತಿಲ್ಲ. ಈ ಬಗ್ಗೆ ಪಟ್ಟಣ ಪಂಚಾಯತಿಯವರಿಗೆ ಕೇಳಿದಾಗ ಮೋಟಾರು ಸುಟ್ಟಿದೆ ಎಂದು ಹೇಳ್ತಾ ಇದ್ದಾರೆ. ಮೋಟಾರು ಸುಟ್ಟಿದ್ರೆ 10 ದಿವಸದವರೆಗೆ ಇಂಥ ಸುಡು ಬಿಸಿಲಿನಲ್ಲಿ ಬಡವರು ಬದುಕಬೇಕಾದದು ಹೇಗೆ? ಕುಡಿಯುವ ನೀರಿನಿಂದ ಜನರು ಬದುಕಬಹುದಾ? ಸುಮಾರು 8ರಿಂದ 10 ದಿವಸದಿಂದ ಔರಾದ್ ಪಟ್ಟಣದಲ್ಲಿನ ಸಾವಿರಾರು ಬಡವರು ನೀರಿಗಾಗಿ ಹಗಲು ರಾತ್ರಿ ಅಲಿದಾಡ್ತಾ ಇದ್ದಾರೆ. ಆದರೆ ಕರ್ನಾಟಕ ಸರ್ಕಾರ ಈ ಬಗ್ಗೆ ಏನೂ ಕಾಳಜಿ ಮಾಡ್ತಾ ಇಲ್ಲ. ಬೀದರ್ ಜಿಲ್ಲಾಡಳಿತ ಈ ಬಗ್ಗೆ ಏನೂ ಕಾಳಜಿ ಮಾಡ್ತಾ ಇಲ್ಲ. ಔರಾದ್ ತಾಲೂಕಾಡಳಿತ ಏನು ಕಾಳಜಿ ಮಾಡ್ತಾ ಇಲ್ಲ. ಪಟ್ಟಣ ಪಂಚಾಯತಿ ಏನು ಕಾಳಜಿ ಮಾಡ್ತಾ ಇಲ್ಲ. ವಿಶೇಷ ಅಂದರೆ ನಿನ್ನೆ ಗುರುವಾರ, ನಿನ್ನೆ 2ನೇ ತಾರೀಕಿಗೆ ಇಲ್ಲಿ ತಾಲೂಕಾ ಪಂಚಾಯತ್ನಲ್ಲಿ KDP ಸಭೆ ಎಂದು ಜರುಗಿದೆ ಎಂದು ಇವತ್ತು ನಾನು ಹುಲ್ಸೂರು ತಾಲೂಕಿನ ವಿವಿಧ ಹೋಟೆಲ್ಗಳಲ್ಲಿ ಗೃಹೋಪಯೋಗಿ ಸಿಲಿಂಡರ್ಗಳನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸುತ್ತಿರುವುದಾಗಿ ಬಂದ ಮಾಹಿತಿಯ ಹಿನ್ನೆಲೆ ತಹಶೀಲ್ದಾರ್ ಶಿವಾನಂದ್ ಮೇತ್ರೆ ಶುಕ್ರವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪರಿಶೀಲನೆ ವೇಳೆ ಕೆಲವು ಹೋಟೆಲ್ಗಳಲ್ಲಿ ನಿಯಮ ಉಲ್ಲಂಘಿಸಿ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನು ಬಳಕೆ ಮಾಡುತ್ತಿರುವುದು ಪತ್ತೆಯಾಗಿದ್ದು ಅಂಥವರನ್ನು ಅಂದರೆ ಸಂಬಂಧಿತ ಸಿಲಿಂಡರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ತಿಳಿದು ಬಂದಿದೆ. ಇದೇ ವೇಳೆ ಇತ್ತೀಚೆಗೆ ಉಂಟಾಗಿರುವ ಗ್ಯಾಸ್ ಸಿಲಿಂಡರ್ ಪೂರೈಕೆ ಸಮಸ್ಯೆ ಹಿನ್ನೆಲೆ ತಹಶೀಲ್ದಾರ್ ಅವರು ಸ್ಥಳೀಯ ಮಾತೋಶ್ರೀ ಗ್ಯಾಸ್ ಸಂಗ್ರಹ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಿಲಿಂಡರ್ ಸಂಗ್ರಹಣೆ ಹಾಗೂ ವಿತರಣೆ ವ್ಯವಸ್ಥೆ ಪರಿಶೀಲಿಸಿದವರು ಗ್ರಾಹಕರಿಗೆ ಯಾವುದೇ ರೀತಿ ತೊಂದರೆ ಉಂಟಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ಅಮೆರಿಕ, ಇಸ್ರಾಯೇಲ್, ಇರಾನ್ ಯುದ್ಧದ ಹಿನ್ನೆಲೆ ಕತಾರ್ನಲ್ಲಿ ಸಿಲುಕಿ ತಾಯ್ನಾಡಿಗೆ ಮರಳಲು ಸಂಘರ್ಷ ನಡೆಸುತ್ತಿದ್ದ ಬೀದರ್ ದಕ್ಷಿಣ ಕ್ಷೇತ್ರದ ಬಕ್ಚೌಡಿ ಗ್ರಾಮದ ಅಮರ್ ಬಾವಿಕಟ್ಟಿ ಅವರ ಸಮಸ್ಯೆಗೆ ಕ್ಷೇತ್ರ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಸ್ಪಂದಿಸಿದ್ದಾರೆ. ಶೀಘ್ರವೇ ಅಮರ್ ಸ್ವಗ್ರಾಮಕ್ಕೆ ಬರಲಿದ್ದು ಕುಟುಂಬಸ್ಥರಲ್ಲಿ ಇನ್ನಿಲ್ಲದ ಸಂಭ್ರಮ ಮನೆ ಮಾಡಿದೆ. ಕೆಲಸ ನಿಮಿತ್ತ ಅಮರ್ ಬಾವಿಕಟ್ಟೆ ಕತಾರ್ ದೇಶಕ್ಕೆ ತೆರಳಿದರು. ಭೀಕರ ಯುದ್ಧದ ಹಿನ್ನೆಲೆ ಅಲ್ಲಿ ಪರಿಸ್ಥಿತಿ ಸದ್ಯ ಆತಂಕಮಯವಾಗಿದೆ. ಹೀಗಾಗಿ ಅಮರ್ ಬಾವಿಕಟ್ಟೆ ಮರಳಿ ಭಾರತಕ್ಕೆ ಬರಲು ಸಾಕಷ್ಟು ಪ್ರಯತ್ನ ನಡೆಸುತ್ತಿದ್ದರು. ಮೇಲಾಗಿ ಅವರಿಗೆ ಇಲ್ಲಿಗೆ ಬರಲು ಹಣದ ಕೊರತೆಯೂ ಎದುರಾಗಿತ್ತು. ಗ್ರಾಮದ ಮುಖಂಡರು ಹಾಗೂ ಅವರ ಪಾಲಕರು ವಿಷಯವನ್ನ ಗಮನಕ್ಕೆ ತಂದ ಬೆನ್ನಲ್ಲೇ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಈ ಸಮಸ್ಯೆಗೆ ಸ್ಪಂದಿಸಿ ಅಗತ್ಯ ನೆರವು ನೀಡುವ ಮೂಲಕ ತಮ್ಮ ಜನಪರ ಮತ್ತು ಮಾನವೀಯ ಕಾಳಜಿಯನ್ನ ಮೆರೆದಿದ್ದಾರೆ. ಎಲ್ಲಿ
ಅವ್ರು ಬಂದಿರಲ್ಲ ಮತ್ತೆ ಸ್ಪೀಕರ್ ಸರಿ ಆಯ್ತು ಇಲ್ಲೇ ಇರ್ತೀರ ಬರೋದು ನೀವು. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಮನ್ನಾಖೇಡಿಯಲ್ಲಿ ಶಿಕ್ಷಣ ವ್ಯವಸ್ಥೆಯ ಕರಾಳ ಮುಖವೊಂದು ರಿಯಾಲಿಟಿ ಚೆಕ್ನಲ್ಲಿ ಅನಾವರಣಗೊಂಡಿದೆ. ಪ್ರತಿಷ್ಠಿತ ಗುರುನಾನಕ್ ಶಿಕ್ಷಣ ಸಂಸ್ಥೆಯು ಕಳೆದ 3 ವರ್ಷಗಳಿಂದ ಯಾವುದೇ ಅಧಿಕೃತ ಪರವಾನಗಿ ಇಲ್ಲದೆ ಶಾಲೆಯನ್ನು ನಡೆಸುತ್ತಿರುವುದು ಬೆಳಕಿಗೆ ಬಂದಿದೆ. ಅಚ್ಚರಿಯ ವಿಷಯವೆಂದರೆ ಶಾಲೆಯ ಮುಖ್ಯೋಪಾಧ್ಯಾಯರೇ ಕ್ಯಾಮೆರಾ ಮುಂದೆ ತಮ್ಮಲ್ಲಿ ಅನುಮತಿ ಇಲ್ಲದಿರುವುದನ್ನು ಒಪ್ಪಿಕೊಂಡಿದ್ದಾರೆ. ಇಷ್ಟು ವರ್ಷಗಳ ಕಾಲ ಸಾವಿರಾರು ಮಕ್ಕಳ ಭವಿಷ್ಯದ ಜೊತೆ ಈ ಸಂಸ್ಥೆ ಚೆಲ್ಲಾಟವಾಡುತ್ತಿದ್ದರೂ ಕೂಡ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ಳುತ್ತಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸರ್ಕಾರದ ಕಟ್ಟುನಿಟ್ಟಿನ ನಿಯಮಗಳಿದ್ದರೂ ಕೂಡ ಇಂಥ ಗಂಭೀರ ಉಲ್ಲಂಘನೆಯನ್ನು ಅಧಿಕಾರಿಗಳು ಹೇಗೆ ನಿರ್ಲಕ್ಷಿಸಿದ್ರು ಎಂಬುದು ಈಗ ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಸರ್, ಇಲ್ಲಿ ಅನುಮತಿ ಪಡೆದಿದ್ರ ಈ ಶಾಲೆ ಅನುಮತಿ ಇದೆ ಸರ್. ಅನುಮತಿ ಇದೆ. ಪ್ರೀ ಪ್ರೈಮರಿ ಅನುಮತಿ ಇದೆ ಸರ್. ಅಂದ್ರೆ ಎಲ್ಲಿಂದ 1 to ನರ್ಸರಿ LKG UKG ಇದೆ ಸರ್. ಇಲ್ಲಿ ನರ್ಸರಿ LKG UKG ಮಾತ್ರ ಇರೋದು ಸರ್ ಅಷ್ಟೇ. 1 to 5th ಇಲ್ಲ ಇಲ್ಲಿ. ಇಲ್ಲ, ಸ್ವಲ್ಪ ಹುಡುಗರು ಇದ್ದಾರೆ ಅಂದ್ರೆ ಇದೆ 1 to 5th ಇದೆ. 1 to 5th ಇದೆ. ಅಂದ್ರೆ ಇನ್ನೂ ಅನುಮತಿ ಪಡೆದಿಲ್ಲ. ಪ್ರಾಸೆಸ್ ಇದೆ ಸರ್. ಆಲ್ರೆಡಿ ಆನ್ಲೈನ್ ಎಲ್ಲ ಸಬ್ಮಿಷನ್. ಇಲ್ಲಿ 1 to ಇದು ನಡೆಸ್ತೀರಾ ಸರ್ ನೀವು? ಈಗ ಸ್ಟಾರ್ಟ್ ಆಗಿದೆ ಸರ್. ಮೊನ್ನೆ ಎಷ್ಟು ವರ್ಷ ಆಯ್ತು? 3 ವರ್ಷ ಆಗಿರ್ಬೋದು ಅಷ್ಟೇ. 3 ವರ್ಷದಿಂದ ಸರ್ಕಾರದ ಅನುಮತಿಯನ್ನ ಪಡೆದಿದೆ. ನೀವು ಅದೇ ಆನ್ಲೈನಲ್ಲಿ ನಡೆಸ್ತಾ ಇದ್ದೀರಿ, ಪ್ರೊಸೆಸಿಂಗ್ ಇದೆ ಅಂದ್ರೆ 3 ವರ್ಷದಿಂದ ಅನುಮತಿ ಪಡೆದೇ ಶಾಲೆಯನ್ನ ನಡೆಸ್ತಿದ್ದೀರಿ. ಯಾರು DDP ಅವ್ರು ಏನೋ ಕೇಳಿಲ್ವಾ? ನೀವು BO ಅವ್ರು ಹೇಳಿದ್ರು ಏನೋ ನೋಟಿಸ್ ಕೊಟ್ಟಿದ್ರಂತೆ. ಕೊಟ್ಟಿದ್ದಾರೆ. ವಿ ಹ್ಯಾವ್ ರಿಪ್ಲೈಡ್ ಫಾರ್ ದಟ್. ಅವ್ರು ರಿಪ್ಲೈ ಮಾಡಿದೆವು ನಾವು. ಹಂಗೇನಿಲ್ಲ, ಆದ್ರೆ ಜಸ್ಟ್ ರಿಪ್ಲೈ ಕೊಟ್ಟಿದ್ದೀರಿ. ಅಂದ್ರೆ 3 ವರ್ಷದಿಂದ ನೀವು ನಡೆಸ್ತಾ ಇದ್ರು ಏನೂ ಇಲ್ಲ. ಕೊಟ್ಟಿದ್ದೇವೆ. ಎಲ್ಲ ಏನೇನಿದೆ ಎಲ್ಲ ಮಾಹಿತಿ ಕೊಟ್ಟಿದ್ದೇವೆ ಅವ್ರಿಗೂ ಸಹ. ಅಂದ್ರೆ ನಾನು ಕೇಳ್ತಿರೋದೇನು ಸರ್, ನಿಮ್ಮಲ್ಲಿ ಅನುಮತಿ ಪತ್ರ ಅಂತ ಇರುತ್ತೆ, ಅದು ಎಲ್ಲಿದೆ ಅಂತ ಸ್ವಲ್ಪ ಬೇಕಿತ್ತಲ್ಲ, ಕೊಡ್ತೀರಾ? ದಾಖಲಾತಿಗಳನ್ನ ಎಲ್ಲ ಕೊಡ್ತೀನಿ ಸರ್. ಮತ್ತೆ ಈಗ ತಾನೇ ಇಲ್ಲ ಅಂದ್ರೆ ಇಲ್ಲ, ಕೊಡ್ತೀನಿ. ಏನು ಬೇಕು ನಿಮಗೆ ಎಲ್ಲ ಕೊಡ್ತೀನಿ. ಓಕೆ, ಇದು ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು. ಮನ್ನಾಖೇಡಿಯ ಈ ಅನಾಧಿಕೃತ ಶಾಲೆಯ ಸುದ್ದಿ ಹೊರಬಿಡುತ್ತಿದ್ದಂತೆ ಪೋಷಕರಲ್ಲಿ ಇದೀಗ ತಲ್ಲಣ ಶುರುವಾಗಿದೆ. ಮಕ್ಕಳ ಜೀವನ ಜೊತೆ ಆಟವಾಡುವ ಖಾಸಗಿ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಜಿಲ್ಲಾಡಳಿತ ಮತ್ತು ಶಿಕ್ಷಣ ಸಚಿವರು ಯಾಕೆ ಮೌನವಾಗಿದ್ದಾರೆ ಎಂಬ ಆಕ್ರೋಶ ವ್ಯಕ್ತವಾಗುತ್ತಿದೆ. ಪರವಾನಗಿ ಇಲ್ಲದೆ ಶಾಲೆಯಲ್ಲಿ ಓದಿದ ಮಕ್ಕಳ ಅಂಕಪಟ್ಟಿ ಮತ್ತು ಮುಂದಿನ ಶಿಕ್ಷಣದ ಭವಿಷ್ಯವೇನು ಎಂಬುದು ಈಗ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆವಾಗಿದೆ. ನಿಯಮ ಉಲ್ಲಂಘಿಸುವ ಇಂಥ ಸಂಸ್ಥೆಗಳ ಮೇಲೆ ಕೇವಲ ನೋಟಿಸ್ ನೀಡುವುದಷ್ಟೇ ಅಲ್ಲದೆ ತಕ್ಷಣವೇ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಎನ್ನುವ ಆಗ್ರಹಗಳು ಕೂಡ ಕೇಳಿ ಬರುತ್ತಿವೆ. ಅಧಿಕಾರಿಗಳ ನಿಷ್ಕಾಳಜಿಯಿಂದಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಎಷ್ಟೊಂದು ಧೈರ್ಯ ಬಂದಿದೆಯೇ? ಮಕ್ಕಳ ಭವಿಷ್ಯವನ್ನ ಬಲಿ ಕೊಡುತ್ತಿರುವ ಈ ದಂಧೆಗೆ ಜಿಲ್ಲಾಡಳಿತ ಯಾವಾಗ ಬ್ರೇಕ್ ಹಾಕುತ್ತದೆ ಎಂಬುದು ಈಗ ಕಾದು ನೋಡಬೇಕಿದೆ. ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಎದೆ ನಡುಗಿಸುವಂತಹ ಭೀಕರ ಅಪಘಾತವೊಂದು ಸಂಭವಿಸಿದೆ. ಪಟ್ಟಣದ ಚಿನ್ನದ ಅಂಗಡಿಯೊಂದರ ಮುಂದೆ ಪ್ರತಿದಿನದಂತೆ ರಸ್ತೆಯಲ್ಲಿ ಕಸಗುಡಿಸಿ ಜೀವನ ಸಾಗಿಸುತ್ತಿದ್ದ 55 ವರ್ಷದ ಜ್ಞಾನಬೈ ಎಂಬ ಮಹಿಳೆ ಮೇಲೆ ಅತಿ ವೇಗವಾಗಿ ಬಂದ ಕಾರೊಂದು ಹೊಡೆದಿದೆ. ಈ ಭೀಕರ ದೃಶ್ಯವು ಸಮೀಪದ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಕಾರು ನೇರವಾಗಿ ಮಹಿಳೆಯ ಮೇಲೆ ಹತ್ತಿರುವುದು ಕಂಡು ಬಂದಿದೆ. ಅಪಘಾತದ ತೀವ್ರತೆ ಜ್ಞಾನಬೈ ಅವರು ಗಂಭೀರವಾಗಿ ಗಾಯಗೊಂಡಿದ್ದು ತಕ್ಷಣವೇ ಅವರನ್ನು ಬೀದರ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಅವರ ಸ್ಥಿತಿ ಅತ್ಯಂತ ಚಿಂತಾಜನಕವಾಗಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಬೀದರ್ ನಗರದಲ್ಲಿ ದಿನದಿಂದ ದಿನಕ್ಕೆ ಬೇಸಿಗೆಯ ಬಿಸಿಲಿನ ತಾಪ ಹೆಚ್ಚುತ್ತಿದ್ದು ರಸ್ತೆಯಲ್ಲಿ ಓಡಾಡುವ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದೆ. ವಿಶೇಷವಾಗಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನಿಲ್ಲಬೇಕಾಗುವ ದ್ವಿಚಕ್ರ ವಾಹನ ಸವಾರರು ಉರಿ ಬಿಸಿಲಲ್ಲಿ ನಿಂತುಕೊಳ್ಳುವುದು ಬಹಳ ಕಷ್ಟಕರವಾಗಿದೆ. ಹೀಗಾಗಿ ನಗರದ ಪ್ರಮುಖ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಹಸಿರು ಪರದೆಯ ನೆರಳಿನ ವ್ಯವಸ್ಥೆ ಕಲ್ಪಿಸಬೇಕೆಂದು ಗುರುವಾರ ಬೆಳಗ್ಗೆ ಕರ್ನಾಟಕ ಯುವ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಬರೆದ ಮನವಿ ಪತ್ರವನ್ನು ಮಹಾನಗರ ಪಾಲಿಕೆ ಆಯುಕ್ತರಾದ ಮುಕುಲ್ ಜೈನ್ ಅವರಿಗೆ ಸಲ್ಲಿಸಲಾಯಿತು. ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚುತ್ತಿದ್ದು ಸದ್ಯವೇ ಸುಮಾರು 35ರಿಂದ 38 ಡಿಗ್ರಿ ಸೆಲ್ಸಿಯಸ್ ತಲುಪಿದೆ. ಇನ್ನು ಮುಂದಿನ ದಿನಗಳಲ್ಲಿ ಬಿಸಿಲಿನ ತಾಪ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇಂಥ ಸಂದರ್ಭದಲ್ಲಿ ಜನರು ಮನೆಯಿಂದ ಹೊರಬಂದರೆ ಟ್ರಾಫಿಕ್ ಸಿಗ್ನಲ್ ಬಳಿ ನಿಲ್ಲುವಾಗ ಬಿಸಿಲಿನ ತಾಪ ಸಹಿಸಲು ಆಗದ ಪರಿಸ್ಥಿತಿ ಎದುರಾಗುತ್ತದೆ. ನಗರದ ಅಂಬೇಡ್ಕರ್ ಚೌಕ್, ಭಗತ್ ಸಿಂಗ್ ಚೌಕ್, ಬಸವೇಶ್ವರ ಚೌಕ್ ಹಾಗೂ ಗುಂಪಾ ರಿಂಗ್ ರೋಡ್ ಸಿಗ್ನಲ್ ಬಳಿ ವಾಹನ ಸಂಚಾರ ಹೆಚ್ಚಿರುವ ಪ್ರಮುಖ ಸ್ಥಳಗಳಾಗಿವೆ. ಇಲ್ಲಿ ಸಿಗ್ನಲ್ ಬೀಳುವಾಗ ನೂರಾರು ವಾಹನಗಳು ಸಾಲಾಗಿ ನಿಂತುಕೊಳ್ಳುತ್ತವೆ. ಈ ವೇಳೆ ಸವಾರರು ಬಿರು ಬಿಸಿಲಲ್ಲೇ ಕಾಯಬೇಕಾಗುತ್ತೆ. ಹೀಗಾಗಿ ಈ ಪ್ರಮುಖ ವೃತ್ತಗಳಲ್ಲಿ ಹಸಿರು ನೆರಳಿನ ಪರದೆಯನ್ನು ಅಳವಡಿಸಿದರೆ ಜನರಿಗೆ ತುಂಬಾ ಅನುಕೂಲವಾಗಲಿದೆ ಅಂತ ತಿಳಿಸಿದ್ದಾರೆ. ಇವಾಗಿದ್ವು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.